ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಚಾನಲ್. ಲಾಸ್ಟ್ ವ್ಲಾಗಲ್ಲಿ ಧರ್ಮಸ್ಥಳ ಹಾಗೆಯೇ ರಾಮ ಮಂದಿರ, ಸೌತಡ್ಕ ಟೆಂಪಲ್ಲು ಎಲ್ಲ ನೋಡಿದ್ರಿ. ಸೊ ಇವತ್ತಿನ ವ್ಲಾಗಲ್ಲಿ ಸುಬ್ರಹ್ಮಣ್ಯ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಅದನ್ನು ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನನಗೆ ತುಂಬ ಇಷ್ಟವಾದಂಥ ಜಾಗ ಈ ಎಂಟ್ರೆನ್ಸ್ ಏನಿದೆ ನೋಡಿ, ಆ ದೇವಸ್ಥಾನ, ಆ ಬೆಟ್ಟ ಸೂಪರಾಗಿದೆ ಫ್ರೆಂಡ್ಸ್. ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಆದರೆ ಬಿಸಿಲಲ್ಲಿ ಮಾತ್ರ ತುಂಬ ಸುಸ್ತಾಗುತ್ತೆ. ಧರ್ಮಸ್ಥಳ ಸುಬ್ರಹ್ಮಣ್ಯದಲ್ಲಿ ವಿಪರೀತ ಬಿಸಿಲು. ಇವಾಗ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ದೇವಸ್ಥಾನದ ಒಳಗಡೆನೂ ಅಷ್ಟೇ ಅಷ್ಟು ಚೆನ್ನಾಗಿದೆ. 11 ಕಾಲಷ್ಟರಲ್ಲೇ ನಾವು ದೇವಸ್ಥಾನಕ್ಕೆ ಬಂದು ತಲುಪಿದ್ವಿ. ಆದರೆ 11:30ಗೆ ದೇವಸ್ಥಾನನ ಕ್ಲೋಸ್ ಮಾಡಿದರು. 11:30ಗೆ ಕ್ಲೋಸ್ ಮಾಡಿ 12:30ಗೆ ಓಪನ್ ಮಾಡ್ತೀವಿ, ನೀವು ಅಷ್ಟರಲ್ಲಿ ಆದಿ ಸುಬ್ರಹ್ಮಣ್ಯಕ್ಕೆ ಹೋಗಿ ದರ್ಶನ ಮಾಡ್ಕೊಂಬರ್ಬೋದು ಅಂತ ಅನೌನ್ಸ್ ಮಾಡಿದರು. ನಾವು ಆಲ್ರೆಡಿ ಅರ್ಧ ದಾರಿಗೆ ಬಂದುಬಿಟ್ಟಿದ್ವಿ, ಅಂದರೆ ಪ್ರದಕ್ಷಿಣೆ ಅರ್ಧ ಬಂದುಬಿಟ್ಟಿದ್ವಿ ಕ್ಯೂ ಅಲ್ಲಿ. ಹಂಗಾಗಿ ಇಲ್ಲಪ್ಪ ಇಲ್ಲೇ ವೆಯ್ಟ್ ಮಾಡೋಣ ಅಂತೇಳ್ಬಿಟ್ಟು ಅಲ್ಲೇ ಕೂತ್ಕೊಂಡ್ವಿ. ತುಂಬ ಜನ ದೇವಸ್ಥಾನದಲ್ಲಿ ನೋಡ್ಬೋದು, ಸಖತ್ತು ರಶ್ ಇತ್ತು. ನಾನು ಇದುವರೆಗೂ ಅಂದರೆ ಧರ್ಮಸ್ಥಳದಲ್ಲಿ ನನಗೆ ಸುಸ್ತಾಗಲಿಲ್ಲ. ಅಲ್ಲಿ ರಾಮ ಮಂದಿರ ಆಗಲಿ, ಸೌತಡ್ಕ ಟೆಂಪಲ್ ಎಲ್ಲೂ ಕೂಡ ಸುಸ್ತಾಗಲಿಲ್ಲ. ಬಟ್ ಇಲ್ಲಿ ಆ ಬಿಸಿಲಿಗೂ ಆ ಜನಕ್ಕೂ ವಿಪರೀತ ಸುಸ್ತಾಗೋಯಿತು. ಇವಾಗ ವೆಯ್ಟ್ ಮಾಡ್ತಾ ಕೂತಿದ್ದೀವಿ. 1 ಅವರ್ ಅಲ್ಲೇ ಕೂತ್ಕೊಂಡ್ವಿ, ಅದು ಇದು ಮಾತಾಡ್ಕೊಳ್ತಾ ಥರ ಚೆನ್ನಾಗಿ ಅನಿಸ್ತು ಫ್ರೆಂಡ್ಸ್. ತುಂಬ ದಿನ ಆದಮೇಲೆ ಈ ರೀತಿ ಬಂದು ಯಾವುದೋ ಒಂದು ಜಾಗದಲ್ಲಿ ನಾವು ಕೂತ್ಕೊಂಡು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಸಮಯ ಕಳೆಯೋದಿದೆ ನೋಡಿ, ತುಂಬ ಸಂತೋಷ ಕೊಡುತ್ತದು. ಎಷ್ಟೇ ಮನಸ್ಸಲ್ಲಿ ನಮಗೆ ಸ್ಟ್ರೆಸ್ ಇದ್ದರೂ ಕೂಡ, ಹಿಂಸೆ ಅನಿಸಿದ್ರೂ, ಅಂದರೆ ಲೈಫಲ್ಲಿ ಅದು ಇದು ಸ್ಟ್ರಗಲ್ ಇರುತ್ತೆ. ಈ ರೀತಿ ನಾವು ಇಂಥ ಜಾಗಗಳಿಗೆ ಬಂದು ಸಮಯ ಕಳೆಯೋದಿದೆ ನೋಡಿ, ಮನಸ್ಸನ್ನು ಎಷ್ಟು ನಿರಾಳವಾಗಿಸುತ್ತೆ ಗೊತ್ತಾ. ನಿಜವಾಗ್ಲೂ ನನಗೀಗ ಇಲ್ಲೆಲ್ಲ ಹೋಗಿ ಬಂದಾದಮೇಲೆ ಎಷ್ಟೋ ನನಗೆ ತಾಳ್ಮೆ, ಒಂಥರ ಮನಸ್ಸು ನಿರಾಳ ಆಗಿದೆ. ನನಗೆ ಸ್ವಲ್ಪ ಟೆನ್ಷನ್ಸು ಅದು ಇದು ಅಂತ ಒಂಥರ ನನಗೆ ಬೇಸರಗಳೆಲ್ಲ ಇತ್ತು. ಅದೆಲ್ಲವೂ ಕೂಡ ಇಲ್ಲಿ ಹೋಗಿ ಬಂದಾದಮೇಲೆ ಸ್ವಲ್ಪ ನಾನು ನಿರಾಳವಾಗಿದ್ದೀನಿ, ಖುಷಿಯಾಗಿದ್ದೀನಿ ಅಂತಲೇ ಹೇಳ್ಬೋದು. ಇವಾಗ ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ನಾವಿವಾಗ ಆದಿ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ. ಇದು ಅಷ್ಟೇ ತುಂಬ ಚೆನ್ನಾಗಿದೆ ದೇವಸ್ಥಾನ. ಅಲ್ಲಿ ಪಕ್ಕದಲ್ಲೇ ಕುಮಾರಧಾರ ನದಿ ಹರಿಯುತ್ತೆ. ನೀರಿಲ್ಲ ಇಲ್ಲಿ, ಕಾಲುವೆ ಥರ ಮಾಡಿದ್ದಾರೆ, ಅಷ್ಟೊಂದು ನೀರಿಲ್ಲ. ಅಲ್ಲಲ್ಲಿ ಕಲ್ಲುಗಳನ್ನು ಜೋಡಿಸಿಟ್ಟಿದ್ದಾರೆ, ಅದೆಲ್ಲ ಹರಕೆ ಇರ್ಬೋದು, ನನಗಷ್ಟು ಅದ್ರ ಬಗ್ಗೆ ವಿಷಯ ಎಲ್ಲ ಗೊತ್ತಿಲ್ಲ. ಇವಾಗ ಅಲ್ಲೆಲ್ಲ ದರ್ಶನ ಆದಮೇಲೆ ಸೀದಾ ಈಗ ಈ ಒಂದು ಬ್ರಿಡ್ಜ್ ಥರ ಇದೆ ನೋಡಿ, ಇದ್ರ ಪಕ್ಕ ಎಲ್ಲ ಗಾರ್ಡನ್ ಎಲ್ಲ ಇದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ದೇವಸ್ಥಾನ ಎಲ್ಲ ಏನಂದರೆ ಬರೀ ಕಾಲಲ್ಲಿ ನಡೀತಾ ಇರ್ತೀವಿ, ಬಿಸಿಲು, ತುಂಬ ಸೆಕೆ ಆ ರೀತಿ ಆಗುತ್ತೆ ಹೊರತು ಒಟ್ಟು ತುಂಬ ಸುಸ್ತಾಗುತ್ತೆ. ಒಟ್ಟು ದೇವಸ್ಥಾನ ಅಂದರೆ ಏನೋ ಮನಸ್ಸಿಗೆ ಖುಷಿ ಕೊಡುತ್ತಲ್ವ. ಹಾಗಾಗಿ ತುಂಬ ಖುಷಿಯಿಂದನೇ ಇಲ್ಲೆಲ್ಲ ಬಂದು ಇವಾಗ ದರ್ಶನಕ್ಕೆ ಬಂದಿದ್ದೀವಿ. ಅಲ್ಲಿ 12:30ಗೆ ಓಪನ್ ಮಾಡಿದ್ರಲ್ವ, 1 ಗಂಟೆ ಒಳಗಡೆ ದರ್ಶನ ಆಯಿತು. ಈ 1 ಗಂಟೆ ಅಷ್ಟರಲ್ಲಿ ಇಲ್ಲಿ ಬರ್ತಾಯಿದ್ದೀವಿ. ಹಂಗೆ ಹೊರಗಡೆ ಹೋಗೋದು ಹಂಗೆ. ಫಸ್ಟ್ ಆ ಕಿಂಡಿಯಿಂದ ನೋಡ್ತಾ ಇದ್ದೆ. ಆವಾಗ ಕಿಂಡಿ ಅದರೊಳಗಡೆ ಬಗ್ಗೆ ನೋಡ್ತಾ ಇದ್ದವು ಫಸ್ಟು. ಅದಕ್ಕೆಲ್ಲ ಅಲ್ಲಿ ಕೂರೋಣ ಸ್ವಲ್ಪ ಹೊತ್ತು. ಇಲ್ಲ ಅದೇ ಲುಂಗಿ ಬಿದ್ದೋಗ್ತೈತೆ ನೋಡಿ. ಈ ಕಡೆ ನೋಡಲ್ಲಿ ಹಿಂಗೆ ಕಾಣ್ತೈತಿ ಬರ್ಮಡ.
ಅಪ್ಪ ಇದೇನು ಇವಳು ಹಿಂಗೆ ಕಟ್ಕೊಂಡಿದೀಯ. ಒಂದೂವರೆ 1:45 ಅಷ್ಟೊತ್ತಿಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಊಟದ ಹಾಲ್ ಹತ್ರ ಬಂದ್ವಿ. ಊಟದ ಹಾಲ್ ಹತ್ರ ಬಂದರೆ ಒಂದು ದೊಡ್ಡ ಕ್ಯೂ ಫ್ರೆಂಡ್ಸ್. 1.5 ಗಂಟೆ ಕ್ಯೂ ಅಲ್ಲಿ ನಿಂತ್ಕೊಂಡು ಊಟಕ್ಕೆ ಹೋಗಿದ್ದೀವಿ. ಅಪ್ಪ ಸಾಕಪ್ಪ ಅನ್ನಿಸ್ಬಿಡ್ತು ಆ ಸೆಕೆಗೂ ಆ ರಶ್ಶಿಗೂ. ಯಪ್ಪ ದೇವರೇ, ಇನ್ನೊಂದು ಸತಿ ಇಲ್ಲಿ ಬಂದು ಊಟನೇ ಮಾಡಬಾರ್ದು ಅಂತ ಅನ್ನಿಸ್ಬಿಡ್ತು. ಅಷ್ಟು ಸುಸ್ತಾಯಿತು. ಮಾತ್ರ ಪ್ರಸಾದ ಮಾತ್ರ ಏನು ರುಚಿಯಾಗಿತ್ತು ಅಂತೀರಾ ಫ್ರೆಂಡ್ಸ್, ನಿಜವಾಗ್ಲೂ ಅಷ್ಟು ಚೆನ್ನಾಗಿತ್ತು. ನಾನಂತೂ ಹೊಟ್ಟೆ ತುಂಬ ಊಟ ಮಾಡಿ ಖುಷಿಯಿಂದ ಬಂದೆ. ಅಷ್ಟು ಚೆನ್ನಾಗಿತ್ತು. ಸುಸ್ತೆಲ್ಲ ಇದಾಗೋಯ್ತು, ಆ ರೀತಿ ಆಯಿತು. ಇದೇನಾಗುತ್ತೆ ಅಂದರೆ ದೇವಸ್ಥಾನದಲ್ಲಿ ಒಂದು ರಾಶಿ ಹಂಗೆ ತಳ್ಕೊಂಡು ಆ ಫ್ಯಾನು ಕೂಡ ದೂರಕ್ಕಿರೋದಕ್ಕೂ ಆ ಸೆಕೆಯಲ್ಲಿ ಸುಸ್ತಾಗಿ ಹೋಗ್ಬಿಟ್ವಿ. ಆ ರೀತಿ ಆಯಿತು. ಅದಾದಮೇಲೆಲ್ಲ ದೇವಸ್ಥಾನದ ಮುಂದ್ಗಡೆ ಬಂದ್ಬಿಟ್ಟು ಒಂದೆರಡು ಫೋಟೋಗಳನ್ನ ತೆಕ್ಕೊಂಡ್ವಿ, ವಿಡಿಯೋಗಳನ್ನ ಮಾಡ್ಕೊಂಡ್ವಿ. ಸಖತ್ ಖುಷಿ ಆಯಿತು. ಸರಿ ನೋಡು ಸ್ಟ್ರೈಟಾಗಿ. ಫ್ರೆಂಡ್ಸ್, ದರ್ಶನ ಆಯಿತು, ಊಟನೂ ಆಯಿತು. ಇವಾಗ ಹೊರಡ್ತಾ ಇದ್ದೀವಿ. ಊಟ ಮಾಡೋಕ್ಕೆ ಹೋಗೋ ಕಷ್ಟ ಇದೆ ನೋಡಿ. ಅಬ್ಬಬ್ಬಬ್ಬಾ ದೇವ್ರೆ, ನಿಜವಾಗ್ಲೂ ಅದು ಚಿಕ್ಕ ಹಾಲಾಗಿರೋದ್ರಿಂದ ನುಕ್ಕೊಂಡು ಹೋಗಬೇಕು. ದರ್ಶನ ಬೇಕಾದ್ರೆ ಈಸಿಯಾಗಿ ಮಾಡ್ಬೋದು, ಊಟ ಮಾತ್ರ ಮಾಡೋಕ್ಕಾಗಲ್ಲ. ಅಷ್ಟೊಂದು ಸುಸ್ತಾಗುತ್ತೆ ಊಟಕ್ಕೆ ಹೋಗೋ ಅಷ್ಟೊತ್ತಿಗೆ. ಸುಮಾರು ಒಂದು 20 ರೌಂಡು ಹಿಂಗೆ ಹೋಗ್ಬೇಕು. ಜನ ಅಂದರೆ ಜನ, ಅಪ್ಪ ಆಗ್ತಾಯಿಲ್ಲ, ಸುಸ್ತಾಗ್ಬಿಟ್ವಿ. ಊಟಕ್ಕೆ ರಿಟರ್ನ್ ಬರೋಣ ಅಂದ್ರೂ ಬರೋಕ್ಕಾಗಲ್ಲ ಒಳಗಡೆ ಹೋದ್ಮೇಲೆ. ದರ್ಶನ ಒಂದು ಸ್ವಲ್ಪ ಈಸಿಯಾಗಿ ಆಯಿತು, ಬಟ್ ಊಟ ಮಾತ್ರ ಭಾಳ ಕಷ್ಟ ಆಯಿತು ಊಟ ಮಾಡೋತ್ತಿಗೆ. ಆಮೇಲೆ ಊಟ ಚೆನ್ನಾಗಿತ್ತು, ಚೆನ್ನಾಗಿ ಸಾಂಬಾರೆಲ್ಲ ತುಂಬ ಚೆನ್ನಾಗಿತ್ತು. ಬರ್ತಾಯ್ತಾ ಗಾಳಿ? ಬರಲ್ಲ, ಲೇಟ್ ಇದೆ. ಸುಸ್ತಾಗೋಯ್ತು. ಮನೆ ಮುಚ್ಚಿಕೊಂಡು ಮನೆ ಬಿಸಿ ಐತಾ ನೀರು? ಬಿಸಿ ಇದ್ರೆ ಬೇಡಪ್ಪ, ತಡಿಚಿನಿ ಒಂದು ನಿಮಿಷ. ಇನ್ನು ಮನೆ ಕಡೆ ಹೋಗೋದಷ್ಟೇ, ಮುಖ ನೋಡೋಕ್ಕಾಗಲ್ಲ, ಹಂಗಾಗ್ಬಿಟ್ಟಿದೆ. ಎಷ್ಟು ಸುಸ್ತಾಯಿತು ಅಂದರೆ ನಾವು ಎಷ್ಟೊತ್ತಾಯ್ತು ನೋಡಿ ಬಂದಾಗ? 11:30 ಬಂದಿದ್ವಿ. 4 ಗಂಟೆ ಆಯ್ತು ಇನ್ಸೊತ್ತಿಗೆ. ಹಿಂಗೆ ಹೋಗ್ತಿದ್ರೆ ಗಾಳಿ ಬರುತ್ತೆ ಪಾಪ, ಇನ್ನೊಂದ್ಸಲ ಸಖತ್ ಸೆಕೆ ಆಗುತ್ತೆ. ಗಾಡಿ ಎಲ್ಲ ಬಿಸಿ ಆಗಿದೆ. ಅಂದ್ರೆ 3 ಜನನು 2-3 kg ಕಮ್ಮಿ ಆಗಿರ್ತೀವಿ ಅನ್ಸುತ್ತೆ. ನೀರು ಇಳಿತು. ಅಬ್ಬಬ್ಬಾ ದೇವ್ರೆ, ಚಿಕ್ಕ ಮಕ್ಳುಗಳನ್ನ ಎತ್ಕೊಂಡೇನಾದರೂ ಊಟಕ್ಕೆ ಕ್ಯೂ ನಿಂತ್ಕೋಬೇಕಂದ್ರೆ ಯೋಚನೆ ಮಾಡಬೇಕು. ಮಕ್ಕಳು ಅಳೋರು ಇಷ್ಟು ಅಳ್ತಾ ಇರಲಿಲ್ಲ. ಅಪ್ಪ ನಿಜವಾಗ್ಲೂ ಸಾಕಾಗೋಯ್ತಪ್ಪ. ಧರ್ಮಸ್ಥಳದಲ್ಲಿ ಫ್ರೆಂಡ್ಸ್ ವ್ಯವಸ್ಥೆ ಅಂದರೆ, ಧರ್ಮಸ್ಥಳದಲ್ಲಿ ದರ್ಶನಕ್ಕೂ ಹಂಗೆ ವ್ಯವಸ್ಥೆ ಚೆನ್ನಾಗಿದೆ. ಬಟ್ ರಶ್ ಇದ್ದಾಗ ದರ್ಶನದಕ್ಕೂ ಕಷ್ಟ ಆಗುತ್ತೆ, ಹಗ್ಲೊತ್ತು ಅನಿಸುತ್ತೆ. ಬಟ್ ನಾವು ಹೋಗಿದ್ದ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಇನ್ನು ಊಟಕ್ಕೂ ವ್ಯವಸ್ಥೆ ಅಷ್ಟೇ. ಊಟಕ್ಕೂ ಹಂಗೇ ಈ ಕಡೆ ಕೂರ್ತಾ ಇರ್ತಾರೆ, ಈ ಕಡೆ ಎದ್ದೇಳ್ತಾ ಇರ್ತಾರೆ. ಹಂಗೆ ಅಲ್ಲಲ್ಲೇ ಡೋರ್ ಲಾಕ್ ಮಾಡಿಬಿಟ್ಟು ಹಂಗೇ ನಿಲ್ಲಿಸೋದಿಲ್ಲ. ಅಲ್ಲಿ ಒಬ್ರದ್ದು ಊಟ ಆಗೋ ತನಕ, ಅದೇ ಒಂದಷ್ಟು ಜನ ಹೋಗಿರ್ತಾರೆ ಹಾಲಲ್ಲಿ, ಊಟ ಆಗೋ ತನಕ ಕ್ಲೋಸ್ ಮಾಡ್ತಾರೆ. ಅಲ್ಲೇ ಸೆಕೆಲೇ ಇರಬೇಕು. ಅಂದರೆ ಫ್ಯಾನ್ ಇದೆ, ಫ್ಯಾನ್ ಇಲ್ಲ ಅಂತಲ್ಲ, ಬಟ್ ತುಂಬ ಅಂಟ್ಕೊಂಡ್ಬಿಟ್ಟಿರ್ತಾರೆ. ಸಾಕಾಗೋಯ್ತು.
ನದಿಲಿ ನೋಡಿ ಎಷ್ಟು ಜನ ಆರಾಮಾಗಿ ಸ್ನಾನ ಮಾಡ್ತಾರೆ ಬೊಂಬಟಾಗಿ. ಇಲ್ಲಿ ಕುಮಾರಧಾರ ಬೆಳಿಗ್ಗೆ ಸುಬ್ರಹ್ಮಣ್ಯ ಬಂದ್ಬಿಟ್ಟಿದ್ರೆ ಇಲ್ಲ ಸ್ನಾನ ಮಾಡ್ಕೊಂಡು ಹಿಂಗೆ ಹೋಗ್ಬೋದು. ನಾನು ಹೇಳ್ದೆ ನೆನ್ನೆ ರಾತ್ರಿ. ನೀನು ಹೇಳ್ದೆ ಆದ್ರೆ ಇವ್ರು ಕೇಳಲಿಲ್ಲ. ನಾನು ಹೇಳಿದ್ನಾ? ನೀನು ತಾನೇ ಸೀದಾ ಸುಬ್ರಹ್ಮಣ್ಯಕ್ಕೆ ನಡಿ ಅಂದೆ ನಾನು. ನೇರ ಮನೆ ಯಾವಾಗಲೂ ಏನಿಲ್ಲ. ಏನು ಬರೋ ಟ್ರೈನ್ ಹೋಗುತ್ತಲ್ಲ ಅದು ಮನೆ ಇದು ಮನೆ. ಒಂದು ಸತಿ ನಾವು ಸುಬ್ರಹ್ಮಣ್ಯಕ್ಕೆ ಟ್ರೈನಲ್ಲಿ ಬರ್ಬೇಕು ಕಣ್ಮನೆ. ಸ್ವರ್ಗ ಸ್ವರ್ಗ ಇದ್ದಂಗೆ ಐತೆ. ನೋಡ್ತಾರೆ ಇಲ್ಲೊಂದು ಸರ್ಬತ್ ಥರ ಕಾಣಿಸ್ತದೆ. ಚೆನ್ನಾಗಿತ್ತು. ಬಿಸಿಲಿಲ್ಲ ಅಂದ್ರೆ ತೆಕ್ಕೋಬೋದಿತ್ತು. ಫ್ರೆಂಡ್ಸ್, ಈಗ ನಾವು ಸೋಡಾ ಕುಡಿಯೋಕ್ಕೆ ಅಂತ ನಿಲ್ಲಿಸಿದ್ದೀವಿ ಗಾಡಿನ. ಪೈನಾಪಲ್ ಆರೆಂಜ್ ಕೋಕಮ್. ಪೈನಾಪಲ್ ಆರೆಂಜ್ ಕೋಕಮ್ ಯಾವ್ದು ಹಾಕ್ತೀನಿ? ಪೈನಾಪಲ್ ಆರೆಂಜ್ ಹಾಕಿಲ್ಲ ಅಂದ್ರೆ ನಿಂಗೆ ಆರೆಂಜಾ? ಆರೆಂಜ್ ಎಲ್ಲ ಆರೆಂಜಾ? ಹಾಂ, ಆರೆಂಜ್ ಹಾಕ್ಬೇಕು. ಓಹೋ, ಕುಡಿ 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 ಆಗಲ್ಲ. ಹೋಯ್ತು 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 ಹೋಯ್ತು. ಓ, ಬೇಜಾನಿದ ಮನೆಯಲ್ಲಿ ಅಂಗಡಿಗಳು.
ಇಲ್ಲಿ ಯಾವುದೋ ಒಂದು ಫಾಲ್ಸ್ ಬಿಡೋದಲ್ಲ ಅದ ಅಂತ. ಫ್ರೆಂಡ್ಸ್, ಈಗ ನಾವು ಶಿರ್ಡಿ ಘಾಟ್ ರಸ್ತೆಯಲ್ಲಿ ಬರ್ತಾ ಇದ್ದೀವಿ. ಅರ್ಧದ ತನಕ ರಸ್ತೆ ತುಂಬ ಚೆನ್ನಾಗಿದೆ. ಇನ್ನು ನೇಚರ್ ನೋಡ್ತಾ ಇದ್ದರೆ ಸ್ವರ್ಗದಲ್ಲಿದ್ದೀವೇನೋ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಆದರೆ ಸಿಕ್ಕಾಬಟ್ಟೆ ವೆಹಿಕಲ್ಸು, ಹೆವಿ ವೆಹಿಕಲ್ಸ್ ಎಲ್ಲ ತುಂಬ ಓಡಾಡುತ್ತೆ. ಭಾಳ ಹುಷಾರಾಗಿ ಈ ರಸ್ತೆಯಲ್ಲಿ ಬರಬೇಕು. ಸ್ವಲ್ಪ ಅಂದರೆ ರೋಡು ರೆಡಿ ಆಗ್ತಾಯಿದೆ, ಮುಂದೆ ಎಲ್ಲ ರೋಡ್ ರೆಡಿ ಆಗ್ತಾಯಿದೆ. ಇಲ್ಲೆಲ್ಲ ಚೆನ್ನಾಗಿದೆ, ಹಿಂದೆ ಎಲ್ಲ ಚೆನ್ನಾಗಿದೆ. ಇನ್ನು ಮುಂದೆ ಹೋಗ್ತಾ ಸಕಲೇಶ್ಪುರ ಹತ್ತತ್ರ ಹೋಗ್ತಾ ರಸ್ತೆ ಕಾಮಗಾರಿ ನಡೀತಾ ಇದೆ. ಅಲ್ಲಿ ಸ್ವಲ್ಪ ಸಿಕ್ಕಾಬಟ್ಟೆ ಜಾಮ್ ಆಗುತ್ತೆ, ಆ ರೀತಿಯಾಗಿತ್ತು. ನನಗಂತೂ ಈ ಬೆಟ್ಟ ಗುಡ್ಡ ಎಲ್ಲ ನೋಡ್ತಾ ಇದ್ದರೆ ಇಳಿದ್ಬಿಟ್ಟು ಫೋಟೋ ತೆಕ್ಕೋಬೇಕು ಅಂತ ಅನ್ನಿಸ್ತು. ಬಟ್ ನಾವು ತುಂಬ ಟಯರ್ಡ್ ಆಗಿರೋದ್ರಿಂದ ಬೇಡಪ್ಪ, ಯಾವ ಫೋಟೋನೂ ಬೇಡ, ಫಸ್ಟ್ ಹೋದರೆ ಸಾಕು ಅನ್ನಂಗೆ ಆಗ್ತಾಯಿತ್ತು. ಫ್ರೆಂಡ್ಸ್, ಶಿರ್ಡಿ ಘಾಟ್ ರೋಡು ರೆಡಿ ಆಗ್ತಾಯಿದೆ. ಯಾವ ಲೆವೆಲಿಗೆ ಜಾಮ್ ಆಗಿದೆ ಅಂದರೆ ನೋಡಿ, ಇಲ್ಲಿ ಇಷ್ಟೇ ಮೂವ್ ಆಗ್ತಾಯಿರೋದು 1 ಅವರಿಂದ. ಬಿಸಿಲಿಗೆ ಅದಕ್ಕೂ ಸುಟ್ಟೋಗ್ತಾ ಇದ್ದೀವಿ ಧೂಳಿಗೆ. ಅಯ್ಯಪ್ಪ, ಇಷ್ಟೇ ಸ್ಲೋ ಆಗಿ ಹೋಗ್ತಾ ಇರೋದು. ಸುಮಾರು ಒಂದು ಘಾಟು ಸುಮಾರು ಒಂದು 5-6 ಕಿಲೋಮೀಟರ್, ಒಂದು 10 ಕಿಲೋಮೀಟ್ರಿಂದ ಹಿಂಗೆ ಹೋಗ್ತಾ ಇದ್ದೀವಿ ಅಲ್ವಾ. ಅದೊಂದು ಲಾರಿಯಿಂದ ಹಂಗೆ ಹೋಗ್ತಾ ಇದ್ದೀವಿ. ಒಂದು ಏನೋ ಎತ್ಕೊಂಡು ಹೋಗ್ತಾ ಇದೆ ಲಾರಿ. ನೋಡಿ ಅಲ್ಲಿ ಫ್ರಂಟಲ್ಲಿ ಅದೊಂದು ಲಾರಿಯಿಂದ ಇದೇ ಥರ ಮೂವ್ ಆಗ್ತೈತೆ ಗಾಡಿ. 1 ಅವರ್ ಆಯಿತು 5 ಕಿಲೋಮೀಟ್ರ್ ಬರೋಕ್ಕೆ. ಲಾರಿಯಿಂದ ಇಷ್ಟು ಸಮಸ್ಯೆ ಆಗ್ತೈತೆ, ಮೂನೇ ಆಗ್ತಾಯಿಲ್ಲ ಲಾರಿ. ಲಾರಿ ಒಂದೊಂದ್ಸಲ ಸೈಡಿಗೆ ಹಾಕ್ಬಿಟ್ಟು ಹತ್ಲಾಗಲ್ವಾ. ನೋಡಿ ಫ್ರೆಂಡ್ಸ್, ಇದೊಂದು ಲಾರಿಯಿಂದ ಇಷ್ಟು ಸಮಸ್ಯೆ. ನೋಡಿ ಈ ಮಿಷಿನ್ ಲಾರಿ, ಅವನೇ ತಲೆ ಕೆಟ್ಟೋಗಿ ಸೈಡಿಗೆ ಹಾಕ್ಬಿಟ್ಟ. ಬಾಬಾ ಹೋಗ್ತಿದ್ದಾವ ಈಗಲಾದ್ರು. ಸ್ವಾಮಿ, ರಸ್ತೆ ಖಾಲಿ ಆಯ್ತು ಈಗ. ತುಂಬ ಸುಸ್ತಾಗ್ತಾಯ್ತಾ? ಅಮ್ಮ ಬೇರೆ ಬಾಯಕ್ಕೆ ಆಗ್ತೈತೆ. ಕ್ಲೀನ್ ಮಾಡ್ತಾರೆ ಅವ್ರೇನೋ ಅಕ್ಕಿ ಸೋಡಾ ಥರ ಏನೋ ಅಕ್ಕಿ ಕ್ಲೀನ್ ಮಾಡ್ತಾರೆ. ಫ್ರೆಂಡ್ಸ್, ಇದು ಸಕಲೇಶ್ಪುರ ದಾಟ್ಕೊಂಡು ಇವಾಗ ನಾವು ಬೇಲೂರು ಕಡೆ ಹೋಗ್ತಾ ಇದ್ದೀವಿ. ಬೇಲೂರಿಗೆ ಹೋಗಿ ಆಮೇಲೆ ಚಿಕ್ಕಮಂಗ್ಳೂರು ಹೋಗ್ತೀವಿ. ನಾವು ಹಾಸನ ಕಡೆ ಹೋಗಲಿಲ್ಲ, ಹಿಂಗೆ ಬಂದ್ವಿ. ನಮಗೆ ಈ ಕಡೆಯಿಂದ ರೂಟ್ ಹತ್ರ ಆಗುತ್ತೆ. ಮತ್ತೀಗ ಹಾಸನ ಕಡೆ ಹೋಗೋಕೆ ಹೋದರೆ ದೂರ ಆಗುತ್ತೆ. ನೋಡಲಿ, ಹಾಸನಿಗೂ ಬೇಲೂರು ಕಡೆಯಿಂದನೇ ತಾನೇ ಹೋಗಬೇಕು, ಇಲ್ಲ ಆ ಕಡೆ ಬೇರೆ ರೂಟ್ ಇದೆಯಾ? ಹಾಂ, ಮತ್ತು ಹಂಗೆ ಹೋಗ್ಬೋದಿತ್ತಲ್ಲ. ದೂರ ಆಗುತ್ತಾ? ಹಾಸನ ಹೋಗ್ಬಿಟ್ಟು ಬೇಲೂರು ಹೋಗ್ಬೇಕಾಗಲ್ಲ. ಬೇಲೂರಿಗೆ ಹೋಗಿ ಹಾಸನಿಗೆ ಹೋಗೋದಲ್ಲ, ಚಿಕ್ಕಮಂಗ್ಳೂರಿಂದ ಬೇಲೂರಿಗೆ ಹೋಗಿ ಹಾಸನಿಗೆ ಹೋಗೋದು. ಹಾಂ, ಈ ಕಡೆಯಿಂದ ಹೋದರೆ ಹಾಸನಿಗೆ ಹೋಗ್ಬಿಟ್ಟು ಬೇಲೂರು ಹೋಗೋದು. ಹೌದಾ? ಎಲ್ಲಿ? ಹೌದಾ?
ಆನೆಗಳು ಜಾಸ್ತಿ ಇಲ್ಲಿ ಸಕಲೇಶ್ಪುರಕ್ಕೆ ಜಾಸ್ತಿ ಆನೆಗಳು ಅಟ್ಯಾಕ್ ಮಾಡ್ತಿರ್ತಾವೆ ಅವಾಗವಾಗ. ಲಾಸ್ಟ್ ಟೈಮ್ ನಾವು ಬಂದಾಗಲೂ ಆನೆಗಳು 8 ಆನೆ ಬಂದಿತ್ತಂತೆ. ಓಡಿಸ್ತಾ ಇದ್ರಲ್ಲ ಊರವರೆಲ್ಲ. ಇಲ್ಲೇ ಇಲ್ಲಿ ಅಂದರೆ ಅವ್ರ ಗಂಡನೂರು ಈ ಕಡೆನೆ, ಸಕಲೇಶ್ಪುರನೇ. ನಾವು ಆನ್ ದ ವೇಯಲ್ಲಿ ಸಕಲೇಶ್ಪುರ ಕಡೆನೇ ಬಂದ್ವಿ ಅಲ್ವಾ. ಸಕಲೇಶ್ಪುರದಲ್ಲಿ ನೋಡುವಂಥ ಪ್ಲೇಸು ತುಂಬಾ ಇದೆ. ಬಿಸಿಲೆ ಘಾಟ್ ಇದೆ, ಹಾಗೆಯೇ ಮಂಜರಾಬಾದ್ ಫೋರ್ಟ್ ಅಂತ ಇದೆ. ಅದನ್ನೆಲ್ಲ ನಾವು ನೋಡೇ ಇಲ್ಲ ಇದುವರೆಗೂ. ನಮಗೆಲ್ಲ ಸಕಲೇಶ್ಪುರ ಚಿಕ್ಕಮಂಗ್ಳೂರಿಗೆಲ್ಲ ಹತ್ರನೇ, ಯಾವತ್ತೂ ಕೂಡ ನೋಡಿಲ್ಲ. ಲಾಸ್ಟ್ ಟೈಮ್ ಬಂದಾಗ್ಲೂ ಆ ಒಂದು ಫೋರ್ಟನ್ನ ನೋಡಬೇಕು ಅಂತ ಅಂದ್ಕೊಂಡ್ವಿ, ಯಾಕಂದರೆ ಆನ್ ದ ವೇಲೇ ಸಿಗುತ್ತೆ ಅಂದ್ಕೊಂಡಿದ್ವಿ. ಲಾಸ್ಟ್ ಟೈಮು ಹೋಗಲಿಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಅಂತೇಳಿ ಇವತ್ತು ಕೂಡ ಹೋಗಲಿಲ್ಲ. ಯಾಕಂದರೆ ತುಂಬಾ ಸುಸ್ತಾಗ್ಬಿಟ್ಟಿದ್ವಿ. ಮತ್ತೆ ಅಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿ ಮೇಲೆ ಹತ್ಕೊಂಡು ಹೋಗಿ ನೋಡೋವಷ್ಟು ನಮಗೆ ಎನರ್ಜಿ ಇರಲಿಲ್ಲ, ಹಂಗಾಗಿ ನೋಡಲಿಲ್ಲ. ನೋಡೋಣ ನೆಕ್ಸ್ಟ್ ಟೈಮು ನಾವು ಈ ಸಕಲೇಶ್ಪುರಕ್ಕೆ ಅಂತಲೇ ಬಂದುಬಿಟ್ಟು ಅಲ್ಲಿ ನೋಡಬೇಕು. ಯಾಕಂದರೆ ತುಂಬ ಚೆನ್ನಾಗಿದೆ. ಎಲ್ಲೆಲ್ಲಿಂದನೋ ಬಂದುಬಿಟ್ಟು ಈ ಸಕಲೇಶ್ಪುರಕ್ಕೆ ಅಂತಲೇ ಬಂದು ನೋಡ್ತಾರೆ. ಒಂದೊಂದು ಡೇ ಅಂತ ಸುಮ್ಮನೆ ಹಂಗೆ ಬರ್ತಾರೆ. ನಾವಿಲ್ಲೇ ಇಷ್ಟೇ ಹತ್ರ ಇದ್ದರೂ ಕೂಡ ನೋಡಲಿಲ್ಲ ಅದನ್ನು. ಇನ್ನೊಂದು ಟೈಮ್ ಬಂದಾಗ ನೋಡ್ತೀವಿ. ಅಲ್ಲ ಅನ್ಸುತ್ತಲ್ವ ಯಾದಕೆರೆ. ಫ್ರೆಂಡ್ಸ್, ಈಗ ಬೇಲೂರು ಬಂದು ತಲುಪಿದ್ವಿ. ಯಾವುದು ಬೇಲೂರು? ಹಾಂ, ಇದು ಮಾಮೂಲಿ ಬೇಲೂರು ರೋಡು ಅಲ್ವಾ, ಚಿಕ್ಕಮಂಗ್ಳೂರಿಗೆ ಹೋಗೋದು. ಎಷ್ಟು ಚೆನ್ನಾಗಿದೆ ನೋಡಿ. ಮನೆಯಲ್ಲಿ ಎಲ್ಲ ನೋಡಿ, ಯಾರೋ ಬಂದು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಏನು ಆರ್ಚ್ ಇದೆ ನೋಡಿ, ಇಲ್ಲಿ ಆರ್ಚ್ ಇದೆ ನೋಡಿ, ಅದು ಅಲ್ಮಿಡಿ ಗ್ರಾಮಕ್ಕೆ ಹೋಗೋದು. ಕನ್ನಡದ ಮೊಟ್ಟ ಮೊದಲ ಶಾಸನ ಸಿಕ್ಕಿದ್ದಿಲ್ಲೇನೆ, ಶಿಲಾ ಶಾಸನ, ಅಲ್ಮಿಡಿ ಶಾಸನ. ಆರ್ಚ್ ಒಳಗಡೆಯಿಂದ ಹೋದರೆ ಅಲ್ಮಿಡಿ ಗ್ರಾಮಕ್ಕೆ ಹೋಗ್ತೀವಿ. ನಾನು ಎಷ್ಟೋ ಸತಿ ಅಂದ್ಕೋತೀನಿ ಅದು ನೋಡ್ಕೊಬರ್ಬೇಕಂತ, ಆಗ್ತಾಯಿಲ್ಲ. ನೋಡೋಣ ಮುಂದೆ ಯಾವಾಗಲಾದರೂ. ಇವಾಗ ಒಂದು ಸ್ವಲ್ಪ ಮಾಗಡಿ ರೋಡ್ ಅಗಲ ಮಾಡಿದ್ದಕ್ಕೆ ಭಯ ಇಲ್ಲ ಅಲ್ವಾ. ಮುಂಚೆ ಮಾಗಡಿ ರೋಡು, ಇದು ಮಾಗಡಿ ಕೆರೆ ಇದೆ, ಇಲ್ಲಿ ಭಯ ಆಗೋದು ಬರಬೇಕಾದ್ರೆ. ಸಣ್ಣ ರೋಡು ಫ್ರೆಂಡ್ಸ್ ಮುಂಚೆ. ಈಗ ಒಂದು ಸ್ವಲ್ಪ ರೋಡ್ ಅಗಲ ಮಾಡಿ ಡಿವೈಡರ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ಫ್ರೆಂಡ್ಸ್, ಚಿಕ್ಕಮಂಗ್ಳೂರು ತಲುಪಿದ್ವಿ. ಚಿಕ್ಕಮಂಗ್ಳೂರಿಗೆ ಹೋದ ತಕ್ಷಣ ಸೀದಾ ನಮ್ಮ ಅತ್ತೆಯವ್ರ ಮನೆಗೆ ಹೋದ್ವಿ. ಅಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ಇದೆಲ್ಲ ಬೇಕಿತ್ತು, ಅಂದರೆ ಡ್ರಿಲ್ಲಿಂಗ್ ಮಿಷಿನ್ ಎಲ್ಲ ಬೇಕಿತ್ತು. ಟಿ ವಿ ಎಲ್ಲ ಊರಲ್ಲಿ ಹಂಗೇ ಟೇಬಲ್ ಮೇಲೆ ಇಟ್ಟಿದ್ವಲ್ಲ, ಆ ಟಿ ವಿನ ಗೋಡೆಗೆ ಓಡಿಸೋಣ, ನನ್ನ ಹಸ್ಬೆಂಡ್ ಬಂದಿದ್ದಾರಲ್ಲ ಅಂತೇಳಿ ಪ್ಲ್ಯಾನ್ ಮಾಡಿ ಟೌನಿಗೆ ಹೋಗಿ ಡ್ರಿಲ್ಲಿಂಗ್ ಮಿಷಿನ್ ಯಾರ ಹತ್ರನ ಕೇಳಿ ಇಸ್ಕೊಂಡ್ರು. ನನ್ನ ಹಸ್ಬೆಂಡು ಫ್ರೆಂಡ್ ಹತ್ರ ಯಾರ ಹತ್ರನೂ ಇಸ್ಕೊಂಡು ಬಂದು, ಅದಾದಮೇಲೆ ಇವಾಗ ಗೋಡೆಗೆ ಫಿಟ್ ಮಾಡ್ತಾಯಿದ್ದಾರೆ.
ಬಟ್ ನನಗಾಗಿದ್ದು ಸುಸ್ತಿಗೆ ನಂಗೆ ಏನಾಗ್ತೈತೆ ಏನು ಬಿಡ್ತೈತೆ ಅಂತಲೂ ನಾನು ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ನನ್ನ ಹಸ್ಬೆಂಡು ಡ್ರಿಲ್ಲಿಂಗ್ ಇದು ಮಾಡಿಬಿಟ್ಟು ಅದು ಸ್ಕ್ರೂ ಎಲ್ಲ ಫಿಟ್ ಮಾಡಿ ಟಿ ವಿ ಎಲ್ಲ ಫಿಟ್ ಮಾಡಿದರು. ಟಿ ವಿ ಫಿಟ್ ಆದಮೇಲೆ ನಾನು ನೋಡೋದನ್ನೇ ಅಂದರೆ ಅದ್ರ ವೀಡಿಯೋ ಮಾಡ್ಕೊಳ್ಳೋದನ್ನೇ ಮರ್ತುಬಿಟ್ಟೆ. ಸೊ ಹಂಗಾಗಿ ಗೋಡೆ ತುಂಬ ಗಟ್ಟಿಯಾಗಿರೋದ್ರಿಂದ ಡ್ರಿಲ್ಲಿಂಗ್ ಮಿಷಿನ್ ಹಾಕೋದಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಾಯಿತ್ತು. ತುಂಬ ಕಷ್ಟಪಟ್ಟು ಹೇಗೋ ಟಿ ವಿ ಒಂದು ಫಿಟ್ ಆಗಿದ್ದಾಯಿತು. ಸೊ ನಾನು ನೆಕ್ಸ್ಟು ಊರಿಗೆ ಹೋದಾಗ ಅದನ್ನು ನಾನು ವೀಡಿಯೋ ಮಾಡ್ಕೋತೀನಿ. ನಾನು ಊರಲ್ಲಿ ಅದನ್ನು ವೀಡಿಯೋ ಮಾಡ್ಕೊಳ್ಳೋದು ಮರ್ತುಬಿಟ್ಟೆ. ಗಡಿಯಾರ ಮತ್ತು ಇದು ಟಿ ವಿ ಅದನ್ನೆಲ್ಲ ಫಿಟ್ ಮಾಡಿದ್ದಾಯಿತು. ಫ್ಯಾನನ್ನು ಫಿಟ್ ಮಾಡೋದಕ್ಕೆ ಮೇಲೆ ಹೈಟ್ ಜಾಸ್ತಿ ಆಯಿತು. ನಮಗೆ ಇದು ಬರುತ್ತಲ್ಲ, ಅದು ಲ್ಯಾಡರ್ ಥರ, ಅದು ಕುದುರೆ ಅಂತಾರೆ, ಅದು ಆ ಥರದ್ದು ಸಿಕ್ಕಲಿಲ್ಲ ಸ್ಟ್ಯಾಂಡು. ಹಂಗಾಗ್ಬಿಟ್ಟು ಫ್ಯಾನ್ ಒಂದು ಫಿಟ್ ಮಾಡಿಕೊಟ್ಟು ಬರೋಕ್ಕಾಗಲಿಲ್ಲ. ಇಲ್ಲಾಂದರೆ ಅದನ್ನು ಫಿಟ್ ಆಗೋದು. ಇಲ್ಲೇ ಊರಲ್ಲಿ ಯಾರ ಹತ್ರನಾದ್ರು ಹೇಳಿ ಫಿಟ್ ಮಾಡಿಸ್ಕೊಳಮ್ಮ ಅಂತ ಹೇಳ್ಬಿಟ್ಟು ನಾವು ಊರಿಂದ ವಾಪಸ್ಸು ಬಂದಿದ್ದಾಯಿತು. ಅಮ್ಮ ಬಾಯ್. ಆಯಿತು. ಆಯ್ತು. ಬೆಳಿಗ್ಗೆ 6:30ಗೆ ಹೊರಟ್ವಿ ಮನೆಯಿಂದ. ಇನ್ನೂ ಬೇಗ ಹೊರಡೋಣ 4 ಗಂಟೆಗೆಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ಎದ್ದೇಳೋಕ್ಕೆ ಆಗಲಿಲ್ಲ. ಸೊ ಎಷ್ಟು ಚೆನ್ನಾಗಿದೆ ನೋಡಿ ಊರ ಕಡೆ ವಾತಾವರಣ. ಬಿಸಿಲಾಗ್ಬಿಟ್ರೆ ಮತ್ತು ಲಾಂಗ್ ಜರ್ನಿ ಅಲ್ವಾ, ಸುಸ್ತಾದಂಗೆ ಆಗುತ್ತೆ ಅಂತ ಬೆಳಗ್ಗೆನೇ 6:30 ಅಷ್ಟೊತ್ತಿಗೆ ಹೊರಟ್ವಿ. ಇವಾಗ ನೋಡಿ ಇನ್ನೂ ಕೂಡ ಸೂರ್ಯನೂ ಕಾಣಿಸ್ತಾ ಇಲ್ಲ, ಮೋಡ ಕವಿದ ವಾತಾವರಣ ಇತ್ತು. ಸೊ ಎಲ್ಲ ಕಡೆ ಹೋಗಿ ಬಂದು ತುಂಬ ಖುಷಿ ಆಯಿತು. ನಿಮಗೂ ಆ ವಿಡಿಯೋಗಳು ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಇನ್ನು ರೆಗ್ಯುಲರ್ ಬ್ಲಾಗ್ಸ್ನ ಊರಲ್ಲಿ ಶೇರ್ ಮಾಡ್ತೀನಿ. ಹೀಗೆ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.